ಕುರೇಶಿ ನನ್ನ ಹೆಸರು ಕುರೇಶಿ. ನಾನು ಕಂಪೌಂಡರ್. ಯಾರಿಗೆ ಡಾಕ್ಟರ್ ಸ್ಪೆಷಲಿಸ್ಟ್ ಫ್ರಮ್ ಉಗಾಂಡ ಅಂತೇಳಿ ಏನು ಮಾಡ್ತೀರಿ ಅಂತ ಪ್ರತಿ ಅಂದ್ರೆ ತಿಂಗಳಿಗೊಂದು ನಮ್ಗೆ ಮಗ ಕೇಳಿದ್ರಿ. ಮುಂದಿನ ತಿಂಗಳು ಮಾಡ್ತಾರ ಅವ್ರು. ಏನು ಮಾಡ್ತೀರಿ ಪ್ರತಿ ಮುಂದಿನ ತಿಂಗಳು ಹೋಗುತ್ತಾರ ಹಂಗೆ. ಇವ್ರು ಎಷ್ಟು ಚಿಕ್ಕಣ್ಣದಾರ ಗೊತ್ತಲ್ರಿ, ಇವ್ರು ಬರೀ ಬಂತು ಉದ್ದಿನ ಕಟ್ಟಿದೆ ಪಾಕೆಟ್ ತಂದ್ರೆ ಒಂದು ವರ್ಷ ಪೂರ್ತಿ ಹಚ್ಬೇಕಂತೀವ್ರಿ. ದೀಪ ಹಚ್ಚಿದ್ರಿ, ದೀಪ ಹಚ್ಬೇಕು, ಎಣ್ಣೆ ಖಾಲಿ ಆಗ್ಬಾರ್ದು. ಸೂಜಿ ಹಚ್ಬೇಕು, ಮೆಡಿಸಿನ್ ಖಾಲಿ ಆಗ್ಬಾರ್ದು. ಪೇಷಂಟ್ ಹೆಂಗೆ ಬರ್ತಾರ್ರಿ? ಆಯ್ತು ನಮ್ಗೆ ಡಾಕ್ಟ್ರು ಬರೋ ಟೈಮ್ ಆಯಿತು. ಇನ್ನು ನಾವು ಬಿಡೋಣ. ವೈದ್ಯೋ ನಾರಾಯಣ ಇವ ವೈದ್ಯ ಅವಿದ್ಯ ಚೀಣ ಚಿಂಗುರ ವೈದ್ಯಗಿರಿ ದೂರ ಕಳ್ಳನೋ ಸುಳ್ಳನೋ ಮಳ್ಳನೋ ಅರುಣನ ಗೆಳೆಯನೋ. ಹೌದಲ್ಲ ಅರುಣ? ಹೌದಲ್ಲ ಅರುಣ? ಏನು ಸ್ಟಾರ್ಟಿಂಗ್ ಎಬಿಬಿಎಸ್ ಡಾಕ್ಟ್ರಿಗೆ ಏನಾರ ಹೆವಿ ಬಿಲ್ಡಪ್ ಆಗ್ತದೆ ಅಂತ ಇಂಥ ಮಲ್ಟಿ ಬೈಲಪ್ ಆಗ್ತದೆ. ಎಲ್ಲ ಬಿಡು, ಏನು ಮಾಡೋಕ್ಕಾಗಲ್ಲ. ನನ್ನ ಟೈಮು ಸುಮಾರು ಐತಿ. ಕಂಪೌಂಡ್ರ್ ಎಲ್ಲಿದೆಯಪ್ಪ? ಬಂದಿರಿ ಏನೋ ಇಷ್ಟೊಂದು ನನ್ನ ಬಗ್ಗೆ ಪೊಂಗಾಕತ್ತೈತಿ. ದೀಪ, ಎಣ್ಣೆ, ಸಿರಂಜಿ, ಮೆಡಿಸಿನ್ ಅಂತೇಳಿ ನೀನು ಅಷ್ಟು ಕೇಳಿದ್ದೀನಿ. ಇಲ್ರಿ, ಹಂಗೇನಿಲ್ರಿ. ನೀವು ಯಾವ್ದು ವೈದ್ಯೋ ನಾನ ಹರಿ ವೈದ್ಯ ನಾರಾಯಣ ಲೇ, ವೈದ್ಯ ನಾರಾಯಣ ಅಲ್ಲ, ವೈದ್ಯೋ ನಾರಾಯಣೋ ಚಂದಂಗ ಇಂಗ್ಲೀಷ್ ಅಲ್ಲ, ಕನ್ನಡಕ್ಕೆ. ಏನಾರ ಹೇಳ್ರಿ ಅಂತಂದ್ರೆ ನಮ್ದು ಒಂದು ಸ್ವಲ್ಪ ಪಗಾರ ಪೇಮೆಂಟ್ ಏನು ನೋಡ್ತೀರಣ್ಣ? ಅಪ್ಪ ಪಗಾರಕ್ಕೆ ಬರ್ತಾನೆ ಅಂಗಡಿ ಇವನ್ನ ರೂಲ್ ಚೇಂಜ್ ಮಾಡ್ತಾನೆ. ಇಲ್ಲಿ ಪಗಾರ ಏನ್ರಿ? ಯಾವ ಪೇಷಂಟ್ ಏನ್ರಿ 3 ದಿನ ಆಯ್ತು ನಿಮ್ಮ ಹಾಸ್ಪಿಟಲ್ ಕಡೆ ಒಂದು ನಾಯಿನ ಮುಖ ಮಾಡುವಾಗ್ರಿ ಅಂತ ಏನು ಬರ್ತಾವ ಪೇಷಂಟ್? ಇರಲಿ ಮತ್ತು ಮಂಡ್ಯ ಯಾವುದೋ ಸ್ಪೆಷಲಿಸ್ಟ್ ಒಂದು ಕೇಸ್ ಬಂದೈತೆ ಅಂತ ಹೇಳಿದ್ವಿ. ಹೌದ್ರಿ, ಅವ್ರು ಹುಡುಕಿ ಹಾಕೊಂಡ್ ಬಂದಿದ್ರಿ ಹರಿಗಾಡಿ ಊರೆಲ್ಲ ಹುಡುಕಾಡಿ ಅಂದ್ರೆ ಪಗಾರ ಫಿಕ್ಸ್ ಆಗ್ತದೆ ಇವತ್ತು. ಫಿಕ್ಸಲ್ಲ ರೀ. ಬಂದಾಗ್ರಿ ಒಬ್ಬವ, ಅವೇನು ಹಂಗ ಅನ್ಕೋಬೇಡ್ರಿ ನೀವು. ಭಾಳ ಅನಾಹುತ ನಾವ ಅವನ ಕೇಸ್ ನೀವು ಹ್ಯಾಂಡಲ್ ಮಾಡ್ತೀರಿ ನೋಡ್ರಿ. ಮತ್ತ ಅವ್ದು ರೋಜ್ ಹೆಂಗದ ಅಂದ್ರೆ ಜಗತ್ತಿನ ಯಾವ ಮೆಥಡು ಇಲ್ಲ ಅವ್ನಿಗೆ ಟ್ರೀಟ್ಮೆಂಟ್ ಮಾಡಕ್ಕೆ. ನೋಡೋಣ ನಮ್ಮ ಡಾಕ್ಟರ್ ಹೆಂಗೆ ಮಾಡ್ತಾರಂತಂದು. ಹೌದಾ? ಏನು ಅಷ್ಟು ಸ್ಪೆಷಲಿಸ್ಟ್ ಅನ್ನೋದು ಕೇಸ್ ನಾನು ನೋಡುವಂಥ ಕೇಸ್ ತಮ್ಮ. ನಾ ಎಲ್ಲಿಂದ ಬಂದಿದ್ದು ಗೊತ್ತಲ್ಲ, ಸ್ಪೆಷಲಿಸ್ಟ್ ಫ್ರಮ್ ಉಗಾಂಡ. ಯಾವುದೇ ಇರಲಿ ಏನೇ ಇರಲಿ ಬಗೆಹರಿಸ್ತೀನಿ. ಅವ್ರ ಹೊಟ್ಟೆಯಾಗ ಜಂಪ್ ಕೊಡಲ್ಲ, ಡೈನೋಸರ್ ಇದ್ರೆ ಹೆಂಗೆ ತೆಗಿತೀನಿ. ನೀವು ಫಸ್ಟ್ ನನ್ನ ಬಗ್ಗೆ ಪುಗುಲ್ ಬಿಟ್ಟು ಪೇಷಂಟ್. ಏನೋ ಒಟ್ಟಿ ಲುಂಗಿ ಕಟ್ಕೊಂಡೈತೆ ಕೇಸು, ಏನೋ ವಜ್ಜೆ ಐತಪ್ಪ ಅಂದ. ಏನಾಗಿತ್ತು? ಫೆಬ್ರವರಿ 30 ರೀ ಭಾಳ ಕಡೆ ತಿಂದಿದ್ರಿ, ಇಂದ್ರು ಹೋಗೋದ್ರಿ, ಮುಂದೆ ಹೋಗೋದ್ರಿ, ಮುಂದೆ ಹೋಗೋದ್ರಿ, ಎರಡು ಚೆಕ್ ಮಾಡ್ತೀವಿ. ಹಾಂ ಡಾಕ್ಟ್ರ ಭಾಳ ಬರೀ ವಾಯ್ಕ ಕಿದ್ದಿ ಆಡ ಐತ್ರಿ. ಕಿದ್ದಿ ಆಡ ರಘು ದೇಸಾಯಿ ಇವರು ಡೈಲಾಗ್ ಬರ್ತಿಲ್ಲ ಡಾಕ್ಟ್ರ ನೋಡ್ರಿ ಚೆಕ್ ಮಾಡಿ. ಅದೇನ ನಿಂಗೆ ಹೊಟ್ಟೆ ಇಲ್ಲ ಇಟ್ಟಿದ್ದೆಲ್ಲ ಹಂಗ ಐತಂತಿ. ಕೊರೋನಾ ಬ್ಯಾಚ್ನ ಪಾಸ್ ಕಂಪೌಂಡರ್ ಹಂಗೆಲ್ಲ ಪೇಷಂಟ್ಗಳು ಬ್ಯಾಡ ವರ್ತನೆ ಮಾಡಬಾರ್ದು. ಮನೆ
ಹೆದರಿಸೋಣ ಇನ್ನ ಈಗ ಆಪರೇಷನ್ ವ್ಯವಸ್ಥೆ ಮಾಡೋಣ. ಇದೆಲ್ಲೇ ಕೇಸು ಬಗೆಹರಿ ಕಾಣೋಲ್ಲ. ಕಂಪೌಂಡ್ರ ನಮ್ಮ ಉಗಾಂಡ ಸ್ಪೆಷಲಿಸ್ಟ್ ಐಟಮ್ಸ್ ಅದಾವಲ್ಲ, ನಾವು ಬಡ ಬಡ ಕೊಯ್ದ್ರಿ ಅವ ಅವ ಮಟೀರಿಯಲ್ ಬಂದು ನೋಡಿ. ಇದು ಬಂದ್ಬಿಟ್ಟು ಅಮೇರಿಕಾ ಸ್ಪೆಷಲ್. ಮತ್ತೆ ಇದು ಏನಂತ ಕೇಳ್ತೇನೆ, ಇಲ್ಲೇ ನಮ್ಮ ಐಟರಿ ಸ್ಪೆಷಲ್. ಮತ್ತೆ ಇನ್ನೊಂದು ಐತೆ ನಮ್ಮ ಕಡೆ ಐಟಮ್ ಗೊತ್ತಲ್ಲ, ಇಂಥವು ವೇಸ್ಟ್ ಡೈನೋಸಾರ್ಸ್ಗಳು ಬಂದಿರ್ತಾವೆ, ಇವ್ಕೊಂಡು ಹೆಂಗೆ ತೆಗಿಯಾಕ ನಾವು ಇಂಥ ಒಂದು ಐಟಮ್ಸ್ಗಳನ್ನ ತಂದಿರ್ತೀವಿ. ಇದೆಲ್ಲಿ ಇಂಡಿಯಾದಾಗ ಇನ್ನೂ ಬಂದಿಲ್ಲ. ಸ್ಪೆಷಲಿಸ್ಟ್ ಫ್ರಮ್ ಉಗಾಂಡ. ನಾವು ಈ ಇಂಡಿಯಾದಾಗ ಇರುವಂತ ತಿಳಿಲಿಲ್ಲ. ಮಾಡಿ ವಿಚಾರ ಮತ್ತು ವಿಮಾನಕ್ಕವು ಬಾ ನೀನು ಆಪರೇಷನ್ ವ್ಯವಸ್ಥೆ ಮಾಡೋದು. ನಿನಗಿಂತ ಅವರ ಬಹಳ ಮಾತಾಡಕತ್ತಾರ. ಏನದು ಇದು ಹೊಟ್ಟೆ ಕಲ್ಲ ಮಾಡಿ ಕಟ್ಟೆ ನೋಡಿಲ್ಲ. ಹೊಟ್ಯಾಗ ಎಂತೆಂತ ಐಟಮ್ ಬರಾಕಂತ ಅಂತಂದ್ರ ಈ ಹೊಟ್ಟೆ ಕೊಡುವಂತ ಐಟಮ್ ಇಂಡಿಯಾದಾಗ ಯಾರಿಗೆ ಬಂದು ಬಿಡು. ಸುರಂಗ ಯಾರು ಸುರಂಗ ನಮ್ಮ ಅಜ್ಜಿನ ನೋಡಿ ಸಣ್ಣದಾಗ ನಿಮ್ಮ ಅಜ್ಜಿಲ್ಲ, ನಿಮ್ಮ ಅಜ್ಜಿ ಅಮ್ಮದ ಕುಚ್ಕೊಂಡ್ ಈಗ ವ್ಯವಸ್ಥೆ ಮಾಡಿ. ಯಾವ ಸೈಡ್ ಏನಿಲ್ಲ ಹಾರ್ಟ್ ಬಿಡಾಕತ್ತೀನಿ. ಯಾಕಂದ್ರೆ ಹಾರ್ಟ್ ಹೇಳೈತೆ ಅಂತ ಹೇಳಿದ್ರೆ ಕ್ಲಾಸಿಗೆ ಹೋಗಿದ್ದಿಲ್ಲ. ಯಾಕಂದ್ರೆ ನಾವೆಲ್ಲ ಗೊತ್ತಲ್ಲ. ಸ್ಟೆಥೋಸ್ಕೋಪ್ ಎಲ್ಲ ಸ್ಥಾನದಾಗ ಬಂದಿವಿ. ಸರಿಯಾಗಿ ಸುಮ್ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ಯಾವ ಡಾಕ್ಟರ್ ನೋಡಲ್ಲ ಅಂತ ನನಗೆಲ್ಲ ಗೊತ್ತೈತಿ. ಸುಮ್ಮನೆ ಇರು. ಏನೇನದಾವ ಇದ್ರೊಳಗ? ಇಲಿರಾಯ ಹಂದಿ ಮರಿ, ಇಲಿರಾಯ ಹಂದಿ ಮರಿ, ಇಲಿರಾಯ ಹಂದಿ ಮರಿ. ಒಯ್ಯೋ ಕ್ಯಾರಿ ಹಾವ ಏನೇನೋ ಎಲ್ಲಾನ ನಿಮ್ಮಲ್ಲಿ ಹಾಕೊಂಡಿಲ್ಲ ಪ್ರಾಣಿನ. ಅಲ್ಲೋ ದೋಸ್ತ, ನೀ ಸೈಡ ಎಲ್ಲ ಇಟ್ಕೊಂಡ್ಬಂದ್ಬಿಟ್ಟು ಈಗ ಸೈಡ್ ಎಫೆಕ್ಟ್ ಅಲ್ಲ ಏನು ನಿನ್ನ ಫ್ರಂಟ್ ಬ್ಯಾಕ್ ಎಫೆಕ್ಟ್ ಆಗ್ಬೇಕು. ಅಲ್ಲಿ ಈ ಜಗತ್ತಿನಾಗ ಇರ್ತಕ್ಕಂಥ ಎಲ್ಲಾ ಕ್ರಿಮಿ ಹೊಟ್ಟೆಗೆ ಅದಪ್ಪ ಅಂತ ವೆಸಿಡೆಂಟ್ಗಳು ನೀವು ಹೊಟ್ಟೆಗೆ ಇಟ್ಕೊಂಡಲ್ಲ, ನೀವು ಬದುಕೋದೇನು ಡೌಟ. ಕಂಪೌಂಡ್ರ ನಾನು ಹೊಟ್ಟೆ ಹರಿದು ಜೋಡಿಸೋ ದಿವಸ ಕ್ಲಾಸಿಗೆ ಹೋಗಿದ್ದಿಲ್ಲ. ಯಾಕಂದ್ರ ನಮ್ಮ ಫ್ರೆಂಡ್ ಬರ್ತಡೇ ಇತ್ತು. ನನಗಂತೂ ಇದು ಬಗೆಹರಿದಿಲ್ಲಪ್ಪ, ನೀನ ನೋಡ್ಬೇಕು. ಪೇಷಂಟ್ ಅನ್ನು ಬಿಟ್ರಂದ್ರ ಹೋಗಿ ಬಿಡುತ್ತೆ. ಹೆಂಗಾರ ಮಾಡಿ ಸಾಲ್ವ್ ಮಾಡಿರತ್ತ, ಇಲ್ಲ ಮುತ್ಕೊಂಡು ಹೋಗೋದಾಗತ್ತ ಹಾಸ್ಪಿಟಲ್. ನಮ್ಮ ಪೇಮೆಂಟ್ ಹೋಗತ್ರಿ ನಿಮ್ ಗೌಡ. ನನ್ನಿಂದ ಸೋಲೋ ಹಾಸ್ಪಿಟಲ್ ಬಂದಾಗುತ್ತಲ್ಲ ಮಗನ, ನಿನ್ನ ಪೇಮೆಂಟ್ ಚಿಂತೆ ಮಾಡಿಲ್ಲ. ನೋಡೋಣ ಹೋಗಿ ತಗೋಬ.
ಅಯ್ಯೋ ನಾನು ಸತ್ತೋಯ್ತೀನಿ ಕನ್ನಡ ನಾನು ಸತ್ತೋದಂಗೆ ಆಗುತ್ತೆ ಅವ್ವ ಅಯ್ಯೋ ಡಾಕ್ಟ್ರೆ ಏ ಕಾಕೋಣ ನೀನೇ ಸಣ್ಣ ಪಣ್ಣ ಇಲ್ಲಿ ಹೊಲಿಗೆ ಹಾಕ್ತಾನೆ ಕೊಳ್ಳ ಏನು ಸಲ ನೋಡು ನೋಡ್ಕೊಂಡ್ರಿ ಕಳಿಸ್ಬಿಡ್ತೀನಿ ಮ್ಯಾಲ ಭಾಳ ಗಂಡಮಾನ್ ಮಾಡಿದಾರ ಅವ್ನಿಗೆ ಅಲ್ಲ ಶರ್ಟ್ ಕಡೆ ಹೋಗೋದೇ ಅಮ್ಮ ನೀವು ನೋಡಿದ್ರೆ ಶರ್ಟಿಂದ ಬಂದಿಲ್ಲ ಇರಲಿ ಎಲ್ಲ ನಮ್ಮ ಕೈಲಿ ಆದಷ್ಟು ಬಂದಿರಿ ಇನ್ನು ನಾನು ಏನು ಜಾಸ್ತಿ ಎಫರ್ಟ್ ಮಾಡಕ ಆಗುದಿಲ್ಲ ಅಂತ ಹೇಳಿ ಸರ್ ಇದ್ರ ಮನೆಗೆ ಹೋಗ ಅಲ್ಲೋ ಇನ್ನು ಹೊಟ್ಟೆಗೆಲ್ಲ ಇಂಥ ವಿಸರ್ಜನೆ ಹೋಗೋದು ತುಂಬಾ ಕಾರಣ ಏನು ಕೇಳ್ಬೋದಾ ಡಾಕ್ಟ್ರ ಪ್ರಾಣಿ ಬಿಟ್ಟಿದ್ರಿ ನಮ್ಮ ಮನೆ ಇದ್ದಾರೆ 3 ಕಿಲೋಮೀಟರ್ ದೂರ ಇದ್ರೆ ಗಂಟೆ ಹೋಗಾಕ ತ್ರಾಸ ಆಕಿತ್ರಿ ಅದಕ್ಕಂತಾರೆ 31 ದಿನ ಆತ್ರಿ ಅವನ ಆಗಿದ್ದ ಬರ್ಗೇಟ ಅಂದ್ರೆ ತಮ್ಮ ಒಂದು ಮಾತಾಡ್ತೀನಿ ಇನ್ನು ಕಾಮಿಡಿ ಬಿಡು ನೋಡು ನೀನು ಹೊಟ್ಯಾಗ ಅಷ್ಟೊಂದು ವಿಸರ್ಜನೆ ತಗಕ್ಕೆ ಕಾರಣ ಏನು ಗೊತ್ತ ನೀನು ಮನೆಯಿಂದ ಟಾಯ್ಲೆಟ್ ದೂರ ಆಗ್ತದೆ ಅಂತೇಳಿ ನೀನು 2 ದಿನಕ್ಕೂ 3 ದಿನಕ್ಕೂ ನೋಡ್ತಿ ಹಂಗೆ ಮೊದಲ ಬರಕ್ಕೆ ನೋಡಿ ಇಲ್ಲಿ ನಮ್ಮ ಕಡೆ 5,000 ಹೋಗಿದ್ವಿ ಅದಕ್ಕೆ ನೀನು ಅರಿವಿಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದಾರ ಮನೆಗೊಂದು ಶೌಚಾಲಯ ಅಂತೇಳಿ ಸ್ಕೀಮ್ ತಂದ ಆ ಸ್ಕೀಮನ್ನು ಉಪಯೋಗ ಮಾಡ್ಕೊಳ್ಳಿ ಕಲ್ಯಾಣ ಅಂತೇಳಿ ತಿಳಿಲಾರ್ದಂಗೆ ಇರಬೇಡಿ ಹಂಗೆ ಅವರು ಪ್ರತಿ ವರ್ಷನೇ ಸ್ಕೀಮನ್ನು ರಿಲೀಸ್ ಮಾಡ್ತಾರೆ ಮತ್ತು ಈ ಸ್ಕೀಮಿನೊಳಗೆ ಅವ್ರು ನಿಮ್ಗೆ ನೀವ ಸ್ವಂತ ಕಟ್ಸ್ಕೊಳ್ಳೋ ಅಂತ ಹೇಳಲ್ಲ ಪ್ರತಿ ವರ್ಷ ಅವರು ಇಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಾಯ್ತಂದ್ರೆ ಏನು